ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಾರ್ಥನೆಯ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅಂತಿದ್ದೇವೆ. ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ದೀನತೆ ಮತ್ತು ನ್ಯಾಯ ಈ ವಿಷಯಗಳು ಎಷ್ಟು ಮುಖ್ಯ, ಹೇಗೆ ಒಂದಕ್ಕೊಂದು ಸೇರ್ಕೊಂಡಿವೆ ಅನ್ನೋದನ್ನ ನೋಡೋಣ. ಹೌದು, ಇದು ಬಹಳ ಆಳವಾದ ವಿಷಯ. ಇದಕ್ಕಾಗಿ ನಾವು ಕೆಲವು ಮುಖ್ಯವಾದ ಬೈಬಲ್ ಭಾಗಗಳನ್ನು ಆರಿಸಿಕೊಂಡಿದ್ದೇವೆ. ಅಂದ್ರೆ ಸಿರಕ್ ಗ್ರಂಥದಿಂದ, ಮತ್ತೆ ಪೌಲ ತಿಮೋತಿಗೆ ಬರೆದ 2ನೇ ಪತ್ರ, ಹಾಗೆ ಲೂಕನ ಶುಭ ಸಂದೇಶದಿಂದ ಒಂದು ಪ್ರಸಿದ್ಧ ಕಥೆ. ಇವುಗಳ ಜೊತೆಗೆ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯಗಳನ್ನು ಸೇರಿಸಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ, ನಮ್ಮ ಪ್ರಾರ್ಥನೆಗಳು, ನಮ್ಮ ದಿನನಿತ್ಯದ ಬದುಕು, ನಮ್ಮ ನಡವಳಿಕೆ ಮತ್ತೆ ನಮ್ಮ ಮನಸ್ಸಿನ ಒಳಗಿನ ಭಾವನೆಗಳು, ಇವುಗಳ ಮಧ್ಯೆ ಇರೋ ಆ ಒಂದು ಕನೆಕ್ಷನ್, ಆ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ದೇವರು ಮತ್ತೆ ಬೇರೆಯವರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿದೆ ಅನ್ನೋದು ಇದರಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ಶುರು ಮಾಡೋಣವಾ? ಸ್ವಲ್ಪ ವಿವರವಾಗಿ ನೋಡೋಣ ಇದನ್ನ. ಖಂಡಿತ. ಸರಿ, ಮೊದಲು ನಾವು ಸಿರಾಕ್ ಗ್ರಂಥದ ಕಡೆಗೆ ಹೋಗೋಣ. ಇದು ಹಳೆಯ ಒಡಂಬಡಿಕೆಯಲ್ಲಿ ಬರೋದು. ಸಿರಾಕ್ 35ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು 12-14 ಮತ್ತೆ 16-19ನೇ ವಚನದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಅಂತ ಅನಿಸ್ತೆ. ಅಂದ್ರೆ ದೀನರು, ತುಳಿತಕ್ಕೆ ಒಳಗಾದವರು ಮಾಡುವ ಪ್ರಾರ್ಥನೆ ನೇರವಾಗಿ ದೇವರಿಗೆ ತಲುಪುತ್ತೆ, ದೇವರವರ ಕೂಗನ್ನು ಕೇಳಿಸ್ಕೊಳ್ತಾನೆ ಅಂತ. ಇದು ಬಹಳ ಪವರ್ಫುಲ್ ಅಲ್ವಾ? ಹೌದು, ಖಂಡಿತವಾಗಿಯೂ ಬಹಳ ಪವರ್ಫುಲ್ ಮಾತು ಅದು. ಸಿರಾಕಲ್ಲಿ ನಿಲ್ಸಲ್ಲ, ದೇವರು ಲಂಚದ ತರಹದ ಕಾಣಿಕೆಗಳನ್ನು ಸ್ವೀಕರಿಸಲ್ಲ ಅಂತಾನೂ ಹೇಳ್ತಾನೆ. ಅಂದ್ರೆ ಅನ್ಯಾಯದಿಂದ ಬಂದ ಹಣ ಅಥವಾ ಕೆಟ್ಟ ಉದ್ದೇಶದಿಂದ ಕೊಟ್ಟ ಕಾಣಿಕೆ ದೇವರಿಗೆ ಬೇಡ. ಯಾಕಂದ್ರೆ ದೇವರು ನ್ಯಾಯದ ದೇವರು. ಆತ ಯಾರ ಮುಖಾನೂ ನೋಡಲ್ಲ. ರಾಜ ಇರ್ಲಿ, ಬಡವ ಇರ್ಲಿ, ಎಲ್ಲರೂ ಒಂದೇ. ಆದ್ರೆ ಒಂದು ವಿಷಯ ಗಮನಿಸಬೇಕು. ಸಿರಾಕ ಹೇಳ್ತಾನೆ, ಬಡವರು, ಶಕ್ತಿಯಿಲ್ಲದವರು, ಅನಾಥರು, ವಿಧವೆಯರು, ಇವರ ಕಡೆಗೆ ದೇವರಿಗೊಂದು ವಿಶೇಷ ಒಳವು ಇರುತ್ತೆ ಅಂತ. ಆ ವಿಶೇಷ ಒಳವು, ಅದಕ್ಕೆ ಕಾರಣ ಏನು? ದೇವರು ಪಕ್ಷಪಾತಿ ಅಂತನಾ? ಪಕ್ಷಪಾತಿ ಅನ್ನೋದಕ್ಕಿಂತ ಬಹುಶಃ ಅವರ ಪರಿಸ್ಥಿತಿಯೇ ಆಗಿದೆ. ಅವರ ಸ್ಥಿತಿ ಅವರನ್ನ ದೇವರ ಹತ್ರಕ್ಕೆ ತೋರುತ್ತೆ. ಈಗ ನೋಡಿ, ಶ್ರೀಮಂತರು, ಶಕ್ತಿ ಇರೋರು, ಅವರು ಕೆಲವೊಮ್ಮೆ ತಮ್ಮ ಸ್ವಂತ ಶಕ್ತಿ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತಾರೆ. ಒಂಥರ ಎಲ್ಲ ನಮ್ಮಿಂದಲೇ ನಡೀತಾ ಇದೆ ಅನ್ನೋ ಒಂದು ಭಾವನೆ ಇರ್ಬೋದು. ಆದರೆ ಬಡವರು, ದೀನರು, ತುಳಿತಕ್ಕೊಳಗಾದವರು, ಅವ್ರಿಗೆ ತಮ್ಮ ಬಲಹೀನತೆ ಗೊತ್ತಿರುತ್ತೆ. ದೇವರ ಸಹಾಯ ಬೇಕೇ ಬೇಕು ಅನ್ನೋ ಅರಿವು ಅವರಿಗೆ ಸ್ಪಷ್ಟವಾಗಿರುತ್ತೆ. ಸೊ ಅವರ ಪ್ರಾರ್ಥನೆಯಲ್ಲಿ ಒಂದು ಪ್ರಾಮಾಣಿಕತೆ ಇರುತ್ತೆ. ಹೃದಯದ ಆಳದಿಂದ ಬರುವ ಮೊರೆ ಅದು. ಅವರು ಹೊರಗಿನ ಆಡಂಬರಕ್ಕಿಂತ ತಮ್ಮ ಒಳಗಿನ ಸ್ಥಿತಿ, ದೇವರ ಮೇಲೆ ನಂಬಿಕೆ, ಅದರ ಮೇಲೆ ಗಮನ ಕೊಡ್ತಾರೆ. ಓ ಹೌದು, ಇದು ಇಂಟ್ರೆಸ್ಟಿಂಗ್. ಅಂದ್ರೆ ನಾವು ಸಮಾಜದಲ್ಲಿ ಯಾವ ಸ್ಥಾನದಲ್ಲಿದ್ದೇವೆ ಅನ್ನೋದಕ್ಕಿಂತ ನಮ್ಮ ಹೃದಯದ ಸ್ಥಿತಿ ಹೇಗಿದೆ, ದೇವರ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ಖಚಿತವಾಗಿ. ಮತ್ತು ಸಿರಾಕ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಇಲ್ಲಿ ಲಿಂಕ್ ಮಾಡ್ತಾನೆ. ನಮ್ಮ ಪ್ರಾರ್ಥನೆಗೂ ನಮ್ಮ ನೈತಿಕ ಜೀವನಕ್ಕೂ ಇರೋ ಸಂಬಂಧ. ನೀವು ತುಂಬ ಅನ್ಯಾಯ ಮಾಡಿಕೊಂಡು ಬೇರೆಯವ್ರನ್ನ ತುಳಿದು ಬದುಕ್ತಾ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ಕಾಣಿಕೆ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಬೆಲೆ ಇಲ್ಲ ಅನ್ನೋ ಹಾಗೆ ಸಿರಾಕನ ಮಾತುಗಳು ಧ್ವನಿಸ್ತವೆ. ನಮ್ಮ ಜೀವನದಲ್ಲಿ ನ್ಯಾಯ, ಪ್ರಾಮಾಣಿಕತೆ ಇಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆಗಳು ಟೊಳ್ಳಾಗಿ ಬಿಡ್ತವೆ. ಅಂದ್ರೆ ಪ್ರಾರ್ಥನೆ ಅನ್ನೋದು ಬರೀ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದು ನಮ್ಮ ಪೂರ್ತಿ ಜೀವನವನ್ನೇ ತೋರಿಸಬೇಕು. ಅಂದೆ ಸಿರಾಕನ ಪ್ರಕಾರ ನಾವು ನ್ಯಾಯವಾಗಿ ಬದುಕಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆಗೆ ಒಂದು ಅರ್ಥ, ಒಂದು ಶಕ್ತಿ ಇರುತ್ತೆ. ಇದು ನಮ್ಮನ್ನ ನೇರವಾಗಿ ಲೂಕನ ಶುಭ ಸಂದೇಶದ ಕಡೆಗೆ ತರುತ್ತೆ. ಅಲ್ಲಿ ಒಂದು ಫೇಮಸ್ ಕಥೆ ಇದೆಯಲ್ಲ, ಲೂಕ 18ನೇ ಅಧ್ಯಾಯ 9-14ನೇ ವಚನ, ಆ ಫರಿಸಾಯ ಮತ್ತೆ ಸುಂಕದವನ ಕಥೆ. ಇದು ದೀನತೆಯ ಬಗ್ಗೆ ಬಹಳ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ. ಹೌದು, ಲೂಕನಿಗೆ ಕತೆ ಹೇಳೋ ಕಲೆ ಚೆನ್ನಾಗ್ ಗೊತ್ತಿದೆ. ಆತನೇ ಕತೆಗಳು ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಅದರಲ್ಲಿ ತುಂಬಾ ಆಳವಾದ ಅರ್ಥಗಳಿರ್ತವೆ. ಈ ಕತೆಯನ್ನ ಲೂಕ ಯಾರಿಗೆ ಹೇಳ್ದ ಅಂತ 9ನೇ ವಚನದಲ್ಲೇ ಹೇಳ್ತಾನೆ. ತಮ್ಮನ್ನೇ ತಾವು ನೀತಿವಂತರು ಅಂದ್ಕೊಂಡು ಬೇರೆಯವರನ್ನ ಕೀಳಾಗಿ ಕಾಣ್ತಾ ಇದ್ದಾರಲ್ಲ, ಅವರಿಗಾಗಿ. ಸೊ ಕತೆಯ ಉದ್ದೇಶ ಅಲ್ಲೇ ಗೊತ್ತಾಗುತ್ತೆ. ಈ ಕತೆ ಮತ್ತು ಅದರ ಬಗ್ಗೆ ಬಂದಿರೋ ವ್ಯಾಖ್ಯಾನಗಳಿಂದ ನಾವು ಪ್ರಾರ್ಥನೆ, ಆಧ್ಯಾತ್ಮಿಕತೆಯ ಬಗ್ಗೆ 5 ಮುಖ್ಯವಾದ ಪಾಠಗಳನ್ನು ಕಲಿಬೋದು. ಒಂದೊಂದಾಗಿ ನೋಡೋಣವಾ? ಹಾ, ಖಂಡಿತ. ಮೊದಲನೇ ಪಾಠ, ನಾನು ಅನ್ನೋದೇ ಮುಖ್ಯವಾದ ಪ್ರಾರ್ಥನೆ ವರ್ಸಸ್ ದೇವರು ಮುಖ್ಯವಾಗಿರೋ ಪ್ರಾರ್ಥನೆ. ಈಗ ಫರಿಸಾಯ ನೋಡಿ, ಅವನು ಪ್ರಾರ್ಥನೆ ಶುರು ಮಾಡೋದೇ, ಓ ದೇವರೇ ನಿನಗೆ ವಂದನೆ ಅಂತ.
ಇದು ಸರಿ ಇದೆ ಅನ್ಸುತ್ತೆ. ಆದ್ರೆ ಆಮೇಲೆ ಅವನು ಹೇಳೋದನ್ನೆಲ್ಲ ಕೇಳಿದ್ರೆ ಪ್ರಾರ್ಥನೆಯ ಸೆಂಟರ್ ಪಾಯಿಂಟ್ ದೇವರಲ್ಲ, ಅದು ನಾನು. ಲೂಕ 18ನೇ ಅಧ್ಯಾಯ 11-12ನೇ ವಚನದಲ್ಲಿ ನಾನು ಅನ್ನೋ ಪದ 6 ಸಲ ಬರುತ್ತೆ. ನಾನು ಬೇರೆಯವರ ತರಹ ಅಲ್ಲ, ನಾನು ಆ ಸುಂಕದವನ ತರಹನೂ ಅಲ್ಲ, ನಾನು ವಾರಕ್ಕೆ 2 ಸಲ ಉಪವಾಸ ಮಾಡ್ತೀನಿ, ದಶಮಭಾಗ ಕೊಡ್ತೀನಿ. ಇದು ದೇವರನ್ನ ಹೊಗಳೋದಕ್ಕಿಂತ ತನ್ನನ್ನೇ ಹೊಗಳ್ಕೊಳ್ಳೋ ಲಿಸ್ಟ್ ತರ ಇದೆ. ಕರೆಕ್ಟ್. ನೀವು ಹೇಳಿದ್ದು ಬಹಳ ಸರಿ. ಇದು ಪೂರ್ತಿ ಸೆಲ್ಫ್ ಸೆಂಟರ್ಡ್ ಪ್ರೇಯರ್. ಅವನು ತನ್ನ ಒಳ್ಳೆ ಗುಣಗಳನ್ನೆಲ್ಲ ಪಟ್ಟಿ ಮಾಡ್ತಾನೆ, ತನ್ನನ್ನು ಬೇರೆಯವರ ಜೊತೆ, ಮುಖ್ಯವಾಗಿ ಅಲ್ಲಿದ್ದ ಆ ಸುಂಕದವನ ಜೊತೆ ಕಂಪೇರ್ ಮಾಡಿಕೊಂಡು ತಾನೇ ಶ್ರೇಷ್ಠ ಅಂತ ತೋರ್ಸೋಕ್ ಪ್ರಯತ್ನ ಮಾಡ್ತಾನೆ. ಆದರೆ ಸುಂಕದವನ ಪ್ರಾರ್ಥನೆ ನೋಡಿ, ಅವನು ಜಾಸ್ತಿ ಮಾತಾಡಲ್ಲ. ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರು ಅಷ್ಟೇ. ಅವನ ಗಮನ ಇಲ್ಲೋದು ತನ್ನ ಪಾಪದ ಮೇಲೆ, ದೇವರ ಕರುಣೆಯ ಮೇಲೆ. ಇನ್ನೊಂದು ಉದಾಹರಣೆ ಬೇಕಾದರೆ ಲೂಕನಲ್ಲೇ ಬರೋ ಮರಿಯಳ ಹಾಡು ಮ್ಯಾಗ್ನಿಫಿಕೆಟ್. ಅದರಲ್ಲಿ ನನ್ನ ಆತ್ಮ ಕರ್ತನನ್ನು ಕೊಂಡಾಡುತ್ತೆ ಅಂತ ಶುರುವಾಗಿ ದೇವರು ಮಾಡಿದ ದೊಡ್ಡ ಕೆಲಸಗಳನ್ನೇ ಹೇಳ್ತಾ ಹೋಗ್ತಾಳೆ. ಪ್ರತಿಯೊಂದು ಲೈನ್ ದೇವರ ಬಗ್ಗೆನೇ ಇಡುತ್ತೆ. ಆತನು, ಅವನು ಅನ್ನೋ ಪದವೇ ಮುಖ್ಯ. ಮರಿಯಳಿಗೆ ಗೊತ್ತು ತಾನು ದೊಡ್ಡವಳಾಗಿದ್ದೀನಿ ಅಂತ, ಆದರೆ ಅದು ದೇವರ ಕೃಪೆ ಅಂತ ಸ್ಪಷ್ಟವಾಗಿ ಒಪ್ಕೊಳ್ತಾಳೆ. ಆದರೆ ಈ ಫರಿಸಾಯನ ಆಟಿಟ್ಯೂಡ್ ಬೇರೆ. ಅವನು ತಾನು ಮಾಡಿದ ಕೆಲಸಗಳಿಂದ ದೇವರ ಕರುಣೆಯನ್ನ ಗಳಿಸಿದ್ದೀನಿ, ನಾನದಕ್ಕೆ ಅರ್ಹ ಅನ್ನೋ ಥರ ಮಾತಾಡ್ತಾನೆ. ಇದು ನಮ್ಮನ್ನು ನಾವೇ ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ. ನಮ್ಮ ಪ್ರಾರ್ಥನೆಯ ಕೇಂದ್ರ ಯಾರು? ದೇವರು ಬರೀ ಕೇಳುಗನ ಅಥವಾ ಆತನೇ ನಮ್ಮ ಆರಾಧನೆಯ ಸೆಂಟರ? ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಸರಿ, ಈಗ 2ನೇ ಪಾಯಿಂಟ್ಗೆ ಬರೋಣ. ಅಂದ್ರೆ ತುಂಬಾ ಮಾತುಗಳಿರೋ ಪ್ರಾರ್ಥನೆ ವರ್ಸಸ್ ಮೌನವಾಗಿ ಹೃದಯದಿಂದ ಬರೋ ಪ್ರಾರ್ಥನೆ. ಫರಿಸಾಯ ತನ್ನ ಸಾಧನಗಳನ್ನ ಹೇಳಕ್ಕೆ ತುಂಬಾ ಪದಗಳನ್ನ ಬಳಸ್ತಾನೆ. ಆದ್ರೆ ಸುಂಕದವನ ಪ್ರಾರ್ಥನೆ ಚಿಕ್ಕದು, ಆದ್ರೆ ಆಳವಾದ ಪಶ್ಚಾತ್ತಾಪ, ದೀನತೆ ಅದರಲ್ಲಿ ಕಾಣಿಸುತ್ತೆ. ಹೌದು, ಯೇಸು ಕೂಡ ಈ ತರಹದ ಶೋ ಆಫ್ ಮಾಡೋ ಪ್ರಾರ್ಥನೆಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಲೂಕ 20ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರಿಗಳ ಬಗ್ಗೆ ಹುಷಾರಾಗಿರಿ, ಅವರು ನಟನೆಗಾಗಿ ಉದ್ದುದ್ದ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮತ್ತಾಯ 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಬಗ್ಗೆ ಹೇಳಿಕೊಡುವಾಗ ಯೇಸು ಹೇಳುತ್ತಾರೆ, ಪ್ರಾರ್ಥನೆ ಮಾಡುವಾಗ ಬೇರೆಯವರ ಥರ ಬರೀ ಪದಗಳನ್ನು ಹೇಳ್ತಾ ಇರಬೇಡಿ. ಜಾಸ್ತಿ ಮಾತಾಡಿದರೆ ದೇವರು ಕೇಳ್ತಾನೆ ಅಂತ ಅವರು ಅಂದುಕೊಂಡಿರ್ತಾರೆ, ನೀವು ಹಾಗಿರಬೇಡಿ ಅಂತ ಹೇಳಿ ಕರ್ತನ ಪ್ರಾರ್ಥನೆ ಥರ ಚಿಕ್ಕದಾದ ಅರ್ಥಗರ್ಭಿತವಾದ ಒಂದು ಮಾದರಿಯನ್ನ ಕೊಡ್ತಾರೆ. ಆದ್ರೆ ಇದರ ಅರ್ಥ ನಾವು ಪ್ರಾರ್ಥನೆಯಲ್ಲಿ ಜಾಸ್ತಿ ಮಾತಾಡಬಾರ್ದು ಅಂತನಾ? ಈಗ ಗ್ರೂಪ್ ಪ್ರೇಯರ್ಸ್ನಲ್ಲಿ ಅಥವಾ ನಮ್ಗನಿಸಿದ್ದನ್ನ ಹೇಳಿಕೊಳ್ಳೋಕೆ ಮಾತುಗಳು ಬೇಕಲ್ವಾ? ಖಂಡಿತ ಮಾತುಗಳಿಗೆ ಅದರ ಜಾಗ ಇದೆ. ನಾವು ಗುಂಪಾಗಿ ಹಾಡು ಹೇಳ್ತೀವಿ, ಒಟ್ಟಿಗೆ ಪ್ರಾರ್ಥನೆ ಮಾಡ್ತೀವಿ. ವೈಯಕ್ತಿಕವಾಗಿಯೂ ನಮ್ಮ ನೋವು, ಖುಷಿ, ಥ್ಯಾಂಕ್ಸ್ ಹೇಳೋಕೆ ಮಾತುಗಳು ಬೇಕೇ ಬೇಕು. ಆದರೆ ಇಲ್ಲಿ ಮುಖ್ಯವಾಗಿರೋದು ಬರೀ ಪದಗಳ ಸಂಖ್ಯೆ ಅಲ್ಲ, ಅದರ ಹಿಂದಿರೋ ಮನೋಭಾವ. ಫರಿಸಾಯನ ಮಾತುಗಳು ಅವನ ಅಹಂಕಾರವನ್ನು ತೋರಿಸಿದ್ರೆ, ಸುಂಕದವನ ಆ ಕೆಲವೇ ಮಾತುಗಳು ಅವನ ದೀನತೆಯನ್ನು ತೋರಿಸುತ್ತೆ. ಇದಲ್ಲದೆ ಪ್ರಾರ್ಥನೆಗೆ ಇನ್ನೊಂದು ಮುಖ ಇದೆ, ಅದು ಮೌನ. ಮಾತುಗಳನ್ನು ಮೀರಿ ದೇವರ ಸ್ವರವನ್ನ ಕೇಳಿಸ್ಕೊಳ್ಳೋಕೆ, ನಮ್ಮ ಮನಸ್ಸಿನ ಗದ್ದಲದಿಂದ ಹೃದಯದ ಶಾಂತಿಗೆ ಹೋಗೋಕ್ಕೆ ಮೌನ ಬೇಕು. ಆ ಮೌನದಲ್ಲಿ ದೇವರ ಜೊತೆ ಇನ್ನಷ್ಟು ಡೀಪ ಕನೆಕ್ಟ್ ಆಗ್ಬೋದು. ಸೊ ಪ್ರಶ್ನೆ ಇಷ್ಟೇ, ನಾವು ಬರೀ ಮಾತುಗಳಿಂದ ತುಂಬಿರ್ತೀವಾ ಅಥವಾ ಆ ಮೌನಕ್ಕೆ ಜಾಗ ಕೊಡ್ತೀವಾ? ಇದು ಬ್ಯಾಲೆನ್ಸಿನ ವಿಷಯ. ಸರಿ, 3ನೇ ಪಾಯಿಂಟಿಗೆ ಹೋಗೋಣ. ಸ್ವಯಂ ಸಮರ್ಥನೆಯಿಂದ ದೇವರ ಸಮರ್ಥನೆಯ ಕಡೆಗೆ. ನೀವು ಮೊದಲೇ ಹೇಳಿದ ಹಾಗೆ ಲೂಕ 18:9ರಲ್ಲಿ ಹೇಳ್ತಾರೆ, ಈ ಕಥೆ ತಮ್ಮನ್ನೇ ತಾವು ಸತ್ಪುರುಷರು ಅಂದ್ಕೊಂಡು ಬೇರೆಯವ್ರನ್ನ ಕೀಳಾಗಿ ನೋಡ್ತಾರಲ್ಲ ಅವ್ರಿಗಾಗಿ ಹೇಳಿದ್ದು ಅಂತ. ಫರಿಸಾಯ ತನ್ನ ಪ್ರಾರ್ಥನೆಯಲ್ಲಿ ಅದನ್ನೇ ಮಾಡ್ತಾನೆ. ತನ್ನನ್ನು ತಾನೇ ಸರಿ ಅಂತ ಹೇಳ್ಕೊಳ್ತಾನೆ. ಆ ಸುಂಕದವನ್ನ ಜಡ್ಜ್ ಮಾಡ್ತಾನೆ, ನಾನು ಈ ಸುಂಕದವನ ತರಹ ಅಲ್ಲ ಅಂತ. ಇಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಡೇಂಜರ್ ಇದೆ. ಬೇರೆಯವರನ್ನ, ಅದರಲ್ಲೂ ದೇವರ ಮುಂದೆ ನಿಂತು ಜಡ್ಜ್ ಮಾಡೋ ಮೂಲಕ ಫರಿಸಾಯ ತಾನೇ ದೇವರ ಜಾಗದಲ್ಲಿ ನಿಂತು ತೀರ್ಪು ಕೊಡ್ತಿದ್ದಾನೆ. ತೀರ್ಪು ಕೊಡೋ ಅಧಿಕಾರ ದೇವರಿಗೆ ಮಾತ್ರ ಇರೋದು. ಸುಂಕದವರನ್ನ ಆ ಕಾಲದಲ್ಲಿ ರೋಮನ್ರ ಜೊತೆ ಸೇರ್ಕೊಂಡೋರು ಪಾಪಿಗಳು, ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ರು. ಅವರಿಗೆ ಸಮಾಜದಲ್ಲಿ ಧಾರ್ಮಿಕವಾಗಿ ಬಹಿಷ್ಕಾರ ಹಾಕಿದ್ರು. ಫರಿಸಾಯನಿಗೆ ತಾನು ಧಾರ್ಮಿಕವಾಗಿ ಸುಪೀರಿಯರ್ ಅನ್ನೋ ಅಹಂಗಿತ್ತು. ಆದರೆ ಕತೆ ಕೊನೆಯಲ್ಲಿ ಏನಾಗುತ್ತೆ? ಯೇಸು ಹೇಳ್ತಾರೆ, ನಾನು ನಿಮಗೆ ಹೇಳ್ತೀನಿ, ಆ ಫರಿಸಾಯನಿಗಿಂತ ಈ ಸುಂಕದವನೇ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟು ಮನೆಗೆ ಹೋದ. ರಿಸಲ್ಟ್ ಪೂರ್ತಿ ಉಲ್ಟಾ. ತಾನೇ ಸರಿ ಅಂದ್ಕೊಂಡವನನ್ನ ದೇವ್ರು ಸರಿ ಅಂದಿಲ್ಲ. ಬದಲಾಗಿ ತನ್ನ ಪಾಪವನ್ನು ಒಪ್ಪುಕೊಂಡು ಕರುಣೆ ಕೇಳಿದ ಆ ದೀನ ವ್ಯಕ್ತಿಯನ್ನೇ ದೇವ್ರು ನೀತಿವಂತ, ಜಸ್ಟಿಫೈಡ್ ಅಂತ ಪರಿಗಣಿಸಿದ.
ಇದು ಇದು ನಿಜಕ್ಕೂ ಒಂದು ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ನಮ್ಮ ಪ್ರಾರ್ಥನೆಗಳು ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ದೇನೆ ಬೇರೆಯವ್ರನ್ನ ಜಡ್ಜ್ ಮಾಡೋ, ನಮ್ಮನ್ನ ನಾವೇ ಹೊಗಳ್ಕೊಳ್ಳೋ ಜಾಗ ಆಗ್ಬಿಡ್ತವ? ಅಥವಾ ಅವು ನಮ್ಮ ವೀಕ್ನೆಸ್ ಅನ್ನ ಒಪ್ಪಿಕೊಂಡು ದೇವರ ಕರುಣೆ, ದೇವರ ರಕ್ಷಣೆಗೆ ನಮ್ಮನ್ನ ನಾವು ಓಪನ್ ಮಾಡ್ಕೊಳ್ಳೋ ಒಂದು ದಾರಿನಾ? ಹೌದು, ಇದು ನಾವು ಪದೇ ಪದೇ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಾವು ಬೇರೆಯವರನ್ನ ಜಡ್ಜ್ ಮಾಡುವಾಗ ನಾವೇ ಜಡ್ಜ್ ಸೀಟಲ್ಲಿ ಕೂತ್ಕೊಳ್ತೀವಿ. ಆದರೆ ಪ್ರಾರ್ಥನೆ ನಮ್ಮನ್ನ ಜಡ್ಜ್ ಮಾಡೋ ಬದಲು ದೇವರ ಕರುಣೆ ಕೇಳೋ ಮಕ್ಕಳ ತರಹ ಮಾಡಬೇಕು. ಸರಿ. 4ನೇ ಅಂಶ, ಸ್ವಾವಲಂಬನೆಯಿಂದ ದೇವರ ಅವಶ್ಯಕತೆಯ ಕಡೆಗೆ, ಅಂದ್ರೆ ನಿಜವಾದ ದೀನತೆಯ ಕಡೆಗೆ. ಫರಿಸಾಯಿ ತನ್ನ ಧಾರ್ಮಿಕ ಸಾಧನೆಗಳನ್ನ ಲಿಸ್ಟ್ ಮಾಡ್ತಾನಲ್ಲ, ವಾರಕ್ಕೆ 2 ಸಲ ಉಪವಾಸ, ದಶಾಂಶ ಕೊಡೋದು, ಇವು ಕೆಟ್ಟ ಕೆಲಸಗಳಲ್ಲ, ನಿಜಕ್ಕೂ ಒಳ್ಳೆ ಆಚರಣೆಗಳು. ಆದ್ರೆ ಅವನದನ್ನ ಹೇಳ್ಕೊಳ್ಳೋ ರೀತಿಯಲ್ಲಿ ಒಂಥರ ತನಗೆ ದೇವರ ಕರುಣೆ ಬೇಕೇ ಇಲ್ಲ, ತಾನು ಮಾಡಿದ ಪುಣ್ಯದಿಂದಲೇ ಎಲ್ಲ ಸಿಗುತ್ತೆ ಅನ್ನೋ ಥರ ಇದೆ. ಹೌದು, ಇದು ನಿಜವಾದ ದೀನತೆಗೆ ಪೂರ್ತಿ ಆಪೋಸಿಟ್. ದೀನತೆ ಅಥವಾ ಹ್ಯುಮಿಲಿಟಿ ಅನ್ನೋ ಪದದ ಮೂಲ ನೋಡಿದ್ರೆ ಲ್ಯಾಟಿನ್ನ ಹ್ಯೂಮಸ್ ಇಂದ ಬಂದಿದೆ. ಹ್ಯೂಮಸ್ ಅಂದ್ರೆ ಮಣ್ಣು ಅಥವಾ ನೆಲ. ಸೊ ದೀನತೆ ಅಂದ್ರೆ ನಮ್ಮ ರಿಯಾಲಿಟಿಗೆ, ನಮ್ಮ ಮೂಲಕ್ಕೆ, ಅಂದ್ರೆ ನಾವು ಮಣ್ಣಿನಿಂದ ಬಂದವರು, ನಮ್ಗೆ ಲಿಮಿಟೇಷನ್ಸ್ ಇದೆ, ನಾವು ದೇವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋ ಸತ್ಯಕ್ಕೆ ಅಂಟ್ಕೊಳ್ಳೋದು, ನಮ್ಮನ್ನ ನಾವು ಕೆಳಗೆ ತಗ್ಗಿಸ್ಕೊಳ್ಳೋದು. ಆ ಸುಂಕದವನು ಇದನ್ನ ತನ್ನ ಬಾಡಿ ಲ್ಯಾಂಗ್ವೇಜ್ನಲ್ಲೇ ತೋರಿಸ್ತಾನೆ. ಅವನು ದೂರದಲ್ಲೇ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡೋಕ್ಕೂ ಧ್ಯೇಯ ಇಲ್ಲದೆ ಎದೆ ಬಡ್ಕೊಳ್ತಾ ಪ್ರಾರ್ಥನೆ ಮಾಡ್ತಾನೆ. ಅವನು ತನ್ನ ಯೋಗ್ಯತೆಯನ್ನ ಹೇಳ್ಕೊಳ್ಳಲ್ಲ, ಬದಲಾಗಿ ತಾನು ಅಯೋಗ್ಯ ಅಂತ ಒಪ್ಕೊಂಡು ದೇವರ ಕರುಣೆ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗ್ತಾನೆ. ಅಹಂಕಾರ, ನನಗೆ ದೇವರ ಅವಶ್ಯಕತೆ ಇಲ್ಲ ಅಂದ್ರೆ ದೀನತೆ, ದೇವ್ರೇ ನೀನಿಲ್ದೆ ನಾನೇನೂ ಅಲ್ಲ ಅಂತ ಒಪ್ಕೊಳ್ಳುತ್ತೆ. ಆ ಉಪವಾಸದ ಬಗ್ಗೆ ನೀವು ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ. ಹೌದು, ಹಳೆಯ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಆ ಪ್ರಾಯಶ್ಚಿತ್ತದ ದಿನ ಅಂತಿದೆಯಲ್ಲ, ಅವತ್ತು ಉಪವಾಸ ಮಾಡೋದ್ರ ಮೂಲ ಉದ್ದೇಶ ತನ್ನನ್ನು ತಾನೇ ದೀನನಾಗಿ ಮಾಡಿಕೊಳ್ಳೋದು ಅಥವಾ ಆತ್ಮನಿಗ್ರಹ ಮಾಡಿಕೊಳ್ಳೋದು ಆಗಿತ್ತು. ಅದು ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಕೊಂಡು ಪಶ್ಚಾತ್ತಾಪ ಪಡೋ ಸಮಯ. ಆದರೆ ದಿನ ಕಳೆದ ಹಾಗೆ ಫರಿಸಾಯರ ಕಾಲಕ್ಕೆ ಬರೋ ಅಷ್ಟರಲ್ಲಿ ಈ ಆಚರಣೆ ಕೆಲವರಿಗೆ ತಮ್ಮ ಧಾರ್ಮಿಕ ಶ್ರೇಷ್ಠತೆಯನ್ನು ತೋರಿಸೋ ಒಂದು ಟೂಲ್ ಆಗ್ಬಿಟ್ಟಿತ್ತು. ಫರಿಸಾಯ ವಾರಕ್ಕೆ 2 ಸಲ ಉಪವಾಸ ಮಾಡ್ತೀನಿ ಅಂತ ಹೆಮ್ಮೆ ಪಡ್ತಾನೆ. ಯಶಾಯನ ತರಹದ ಪ್ರವಾದಿಗಳು ಇದನ್ನೇ ಖಂಡಿಸಿದ್ರು. ನಿಜವಾದ ಉಪವಾಸ ಅಂದ್ರೆ ಬರೀ ಊಟ ಬಿಡೋದಲ್ಲ, ಬದಲಾಗಿ ಬಡವರನ್ನ ಬಿಡುಗಡೆ ಮಾಡೋದು, ಹಸಿದವರಿಗೆ ಊಟ ಕೊಡೋದು, ದೇವರ ಮುಂದೆ ದೀನ ಹೃದಯದಿಂದ ಇರೋದು ಅಂತ ನೆನ್ಪಿಸ್ತರು. ಸೊ ಫರಿಸಾಯನ ಉಪವಾಸ ಅವನ ಅಹಂಕಾರಕ್ಕೆ ಕಾರಣ ಆಯಿತು, ದೀನತೆಗಲ್ಲ. ಅಂದ್ರೆ ಧಾರ್ಮಿಕ ಆಚರಣೆಗಳೇ ದಾರಿ ತಪ್ಪುವ ಸಾಧ್ಯತೆ ಇದೆ. ಇದು ನಮ್ಮನ್ನ 5ನೇ ಮತ್ತು ಕೊನೆಯ ಪಾಯಿಂಟ್ಗೆ ತರುತ್ತೆ, ಮಾಡುವ ಆಧ್ಯಾತ್ಮಿಕತೆಯಿಂದ ಇರುವ ಆಧ್ಯಾತ್ಮಿಕತೆಯ ಕಡೆಗೆ. ಫರಿಸಾಯೆ ಧಾರ್ಮಿಕ ಕೆಲಸಗಳನ್ನ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾನೆ. ಉಪವಾಸ, ದಶಮ ಭಾಗ, ಪ್ರಾರ್ಥನೆ. ಒಂದು ವೇಳೆ ಸ್ಪಿರಿಚುವಲ್ ಮಾರ್ಕ್ಸ್ ಕಾರ್ಡ್ ಏನಾದ್ರೂ ಇದ್ರೆ ಅವನು ಬಹುಶಃ ಟಾಪರ್ ಇರ್ತಿದ್ನೇನೋ. ಆದರೆ ವಿಪರ್ಯಾಸ ಅಂದ್ರೆ ಅವನ ಈ ಅತಿಯಾದ ಮಾಡುವಿಕೆಯೇ ಅವನ ಸ್ಪಿರಿಚುವಲ್ ಬ್ಲೈಂಡ್ನೆಸ್ಗೆ, ಅವನ ಪತನಕ್ಕೆ ಕಾರಣ ಆಗುತ್ತೆ. ಅವನ ಆಕ್ಟಿವಿಟೀಸ್ ಅವನ ಅಹಂಕಾರವನ್ನೇ ಪೋಷಿಸ್ತವೆ. ದೇವರ ನಿಜವಾದ ಸ್ವರವನ್ನ ಕೇಳದ ಹಾಗೆ, ದೇವರ ಕೃಪೆಯನ್ನ ರಿಸೀವ್ ಮಾಡದ ಹಾಗೆ ಅವನ ಹೃದಯವನ್ನು ಮುಚ್ಚಿಬಿಡ್ತವೆ. ಅವನು ದೇವರ ಸನ್ನಿಧಿಯಲ್ಲಿ ಸುಮ್ಮನೆ ಇರೋಕೆ, ಅಂದರೆ ದೇವರ ಪ್ರೀತಿ ಕರುಣೆಯನ್ನ ಸೈಲೆಂಟಾಗಿ ರಿಸೀವ್ ಮಾಡೋಕೆ, ದೇವರ ಜೊತೆ ಒಂದು ರಿಲೇಷನ್ಶಿಪ್ನಲ್ಲಿ ನೆಲೆನಿಲ್ಲೋಕೆ ಫೇಲ್ ಆಗ್ತಾನೆ. ಬರೀ ಧಾರ್ಮಿಕ ಮಾಡುವುದರ ಮೇಲೆ ಓವರಾಗಿ ಫೋಕಸ್ ಮಾಡೋದರಲ್ಲಿ ಈ ರಿಸ್ಕ್ ಇದೆ. ಅದು ನಮ್ಮ ಸ್ವಂತ ಪ್ರಯತ್ನಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ದೇವರ ಕೃಪೆಯನ್ನ ಮರೆತು ಬಿಡಬಹುದು. ಇರುವುದು ಅಂದರೆ ದೇವರ ಮೇಲೆ ಅವಲಂಬಿತರಾಗಿ ಆತನ ಗ್ರೇಸ್ಗೆ ನಮ್ಮನ್ನು ನಾವು ಓಪನ್ ಮಾಡಿಕೊಳ್ಳೋದು. ಮಾಡುವುದು ಮುಖ್ಯ, ಆದರೆ ಅದು ಇರುವಿಕೆಯಿಂದ ಬರಬೇಕು. ನಾವು ನಮ್ಮ ಪ್ರಾರ್ಥನಾ ಜೀವನದಲ್ಲೂ ಹೀಗೆ ಇರ್ತೀವಾ? ದೇವ್ರ ಜೊತೆ ಸುಮ್ಮನೆ ಇರೋಕೆ ಟೈಮ್ ಮಾಡ್ದೆ ಏನಾದ್ರೂ ಮಾಡಬೇಕು, ಏನಾದ್ರೂ ಹೇಳ್ಬೇಕು ಅನ್ನೋ ಪ್ರೆಷರ್ನಲ್ಲಿರ್ತೀವಾ? ಇದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಪ್ರಾರ್ಥನೆಯಲ್ಲೂ ಸಹ ನಾವು ಮಾಡುವ ಆಕ್ಟಿವಿಟಿಯಲ್ಲಿ ಎಷ್ಟು ಮುಳುಗಿರ್ತೀವಿ ಅಂದ್ರೆ ದೇವರ ಜೊತೆ ಸುಮ್ಮನೆ ಇರುವ ಆ ಡೀಪ್ ಎಕ್ಸ್ಪೀರಿಯನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬಹುದು. ಈ 5 ಪಾಯಿಂಟ್ಸ್ ದೇವ್ರು ಸೆಂಟರ್ ಆಗಿರೋದು, ಮೌನಕ್ಕೆ ಜಾಗ ಕೊಡೋದು, ದೇವರ ಸಮರ್ಥನೆಗೆ ಶರಣಾಗೋದು, ದೀನತೆ ಮತ್ತು ಅವಲಂಬನೆ, ಮತ್ತೆ ಇರುವಿಕೆಗೆ ಪ್ರಾಮುಖ್ಯತೆ, ಇವು ಖಂಡಿತ ನಮ್ಮ ಪ್ರಾರ್ಥನೆಯ ತಿಳುವಳಿಕೆಯನ್ನ ವಿಸ್ತರಿಸುತ್ತೆ. ಈಗ ನಮ್ಮ ಈ ಚರ್ಚೆಗೆ ಇನ್ನೊಂದು ಆಯಾಮ ಸೇರಿಸೋಕೆ ಸ್ವಲ್ಪ ಶಾರ್ಟ್ ಆಗಿ ಪೌಲನ ದೃಷ್ಟಿಕೋನ ನೋಡೋಣವಾ? ತಿಮೋತಿಗೆ ಬರೆದ 2ನೇ ಪತ್ರದಲ್ಲಿ ಅವನು ತನ್ನ ಜೀವನದ ಕೊನೆಯ ಹಂತದಲ್ಲಿ ಇದ್ದಾಗೆ ಕಾಣಿಸುತ್ತೆ. ಹೌದು,
ಪೌಲನ ಸಿಚುವೇಶನ್ ಇಲ್ಲಿ ಫರಿಸಾಯನಿಗಿಂತ ತುಂಬಾನೇ ಬೇರೆ. ಅವನು ಹೇಳ್ತಾನೆ, ನನ್ನ ಒಳ್ಳೆ ಹೋರಾಟವನ್ನ ಮಾಡಿದ್ದೀನಿ, ನನ್ನ ಓಟವನ್ನ ಮುಗಿಸಿದ್ದೀನಿ, ವಿಶ್ವಾಸವನ್ನ ಕಾಪಾಡಿಕೊಂಡಿದ್ದೀನಿ ಅಂತ. ಇದು ಒಂದು ರೀತಿ ಅವನ ಮಾಡುವಿಕೆ, ಅವನ ಅಚೀವ್ಮೆಂಟ್ಸ್ ರಿಪೋರ್ಟ್ ಥರ ಕಾಣಬಹುದು. ಆದರೆ ಅವನು ತನ್ನ ಸ್ವಂತ ಶಕ್ತಿ ಮೇಲೆ ಹೆಮ್ಮೆ ಪಡಲ್ಲ. ತನ್ನ ಮೊದಲ ವಿಚಾರಣೆ ಟೈಮಲ್ಲಿ ಎಲ್ಲರೂ ನನ್ನ ಕೈಬಿಟ್ರು ಅಂತ ಹೇಳ್ತಾನೆ. ಜನರಿಂದ ಸಪೋರ್ಟ್ ಸಿಗ್ಲಿಲ್ಲ ಅಂತ ಒಪ್ಕೊಳ್ತಾನೆ. ಆದರೆ ತಕ್ಷಣವೇ ಆದ್ರೂ ಕರ್ತನು ದೇವರು ನನ್ನ ಜೊತೆ ನಿಂತು ನನಗೆ ಶಕ್ತಿ ಕೊಟ್ಟನು, ಸಿಂಹದ ಬಾಯಿಂದ ನನ್ನ ತಪ್ಪಿಸಿದನು, ಕರ್ತನು ಪ್ರತಿಯೊಂದು ಕೆಟ್ಟದ್ರಿಂದ ನನ್ನ ತಪ್ಪಿಸಿ ತನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನೆ ಅಂತ ತನ್ನ ಪೂರ್ತಿ ನಂಬಿಕೆಯನ್ನ ದೇವರ ಮೇಲಿಡ್ತಾನೆ. ಹಾಗಾದ್ರೆ ಪೌಲನ ವಿಷಯದಲ್ಲಿ ಅವನ ಹತ್ರ ದೊಡ್ಡ ಸಾಧನೆಗಳ ಲಿಸ್ಟ್ ಇದ್ರೂ ಫೈನಲಿ ಅವನಿಗೆ ಆಧಾರವಾಗಿದ್ದು ಅವನ ಸ್ವಂತ ಶಕ್ತಿಯಲ್ಲ, ಬದಲಾಗಿ ದೇವರ ರಕ್ಷಣೆ, ದೇವರ ನಂಬಿಕೆ. ಇದು ಫರಿಸಾಯನ ಆ ಸೆಲ್ಫ್ ಸಫಿಷಿಯನ್ಸಿಗೆ ಒಂದು ಶಾರ್ಪ್ ಕಾಂಟ್ರಾಸ್ಟ್ ಕೊಡುತ್ತಲ್ವಾ? ಖಂಡಿತವಾಗಿಯೂ. ಪೌಲ ಇಲ್ಲಿ ದೀನತೆ ಮತ್ತು ದೇವರ ಮೇಲಿನ ಅವಲಂಬನೆಯನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ. ಕಷ್ಟಗಳು, ವಿರೋಧಗಳು ಎಲ್ಲರೂ ಕೈಬಿಟ್ಟ ಸ್ಥಿತಿಯಲ್ಲೂ ಅವನು ದೇವರ ಮೇಲೆ ಭರವಸೆ ಇಡ್ತಾನೆ. ಇದು ನಾವು ಹಿಂದೆ ಚರ್ಚೆ ಮಾಡಿದ ಪಾಯಿಂಟ್ಸ್, ದೀನತೆ, ತನ್ನ ಲಿಮಿಟ್ಸ್ ಗೊತ್ತಿರೋದು, ದೇವರ ಅವಶ್ಯಕತೆ, ಕಷ್ಟದ ಸಮಯದಲ್ಲೂ ದೇವರ ಮೇಲೆ ನಂಬಿಕೆ ಇಡೋದು, ಇವೆನ್ನನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಪೌಲನ ಮಾಡುವುದು, ಅವನ ಸೇವೆ, ಹೋರಾಟ ದೇವರಲ್ಲೂ ಇರುವುದರಿಂದ ಬಂದಿದ್ದು. ಬೀಯಿಂಗ್ ರೂಟೆಡ್ ಇನ್ ಗಾಡ್ಸ್ ಗ್ರೇಸ್ ಅಂಡ್ ಪವರ್. ಸರಿ, ಹಾಗಾದ್ರೆ ನಾವು ಸಿರಾಕ್ನಿಂದ ಶುರು ಮಾಡಿ ಲೂಕನ ಕಥೆ ಮೂಲಕ ಬಂದು ಪೌಲನ ಅನುಭವವನ್ನು ನೋಡಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ನಿಜವಾದ ದೇವರಿಗೆ ಇಷ್ಟವಾಗೋ ಪ್ರಾರ್ಥನೆ ಎಂದರೆ ಅದು ಬರೀ ಸುಂದರವಾದ ಪದಗಳ ಜೋಡಣೆಯಲ್ಲ, ಅಥವಾ ಧಾರ್ಮಿಕ ಕೆಲಸಗಳ ಒಂದು ಮೆಕ್ಯಾನಿಕಲ್ ಲಿಸ್ಟ್ ಅಲ್ಲ. ಹೌದು, ಅದು ನಮ್ಮ ಹೃದಯದ ಆಳವಾದ ಭಾವನೆಯ ಜೊತೆ, ನಮ್ಮ ಜೀವನದ ನೈತಿಕತೆಯ ಜೊತೆ, ದೇವರು ಮತ್ತು ಬೇರೆಯವರ ಬಗ್ಗೆ ನಮ್ಮ ನೋಟದ ಜೊತೆ ಸೇರ್ಕೊಂಡಿದೆ. ದೀನತೆ, ನ್ಯಾಯ ಬೇಕು ಅನ್ನೋ ಹಂಬಲ ಮತ್ತು ನಮ್ಮೆಲ್ಲ ಅಗತ್ಯಗಳಿಗಾಗಿ ದೇವರ ಮೇಲೆ ಅವಲಂಬಿತರಾಗುವ ಮನೋಭಾವ, ಇದೆಲ್ಲ ಪ್ರಾರ್ಥನೆಯ ತಿರುಳು. ಫರಿಸಾಯನ ಆ ಸೆಲ್ಫ್ ರೈಚಸ್ನೆಸ್ ಅವನ ಹೃದಯವನ್ನ ಗಟ್ಟಿ ಮಾಡಿ ದೇವರ ಕೃಪೆಯಿಂದ ದೂರ ಇಟ್ರೆ, ಸುಂಕದವನ ದೀನತೆ ಅವನನ್ನ ದೇವರ ಹತ್ತಿರ ತಂತು ಆತನ ಕರುಣೆಯನ್ನ ಸ್ವೀಕರಿಸೋಕೆ ಓಪನ್ ಮಾಡ್ತು. ಈ ಎಲ್ಲ ಚರ್ಚೆಯ ನಂತರ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣವಾ? ನಾವು ಚರ್ಚೆ ಮಾಡಿದ ಒಬ್ಬ ವ್ಯಾಖ್ಯಾನಕಾರರು ಪ್ರಾರ್ಥನೆಯನ್ನ ಮೊದಲು ದೇವರ ಸನ್ನಿಧಿಯಲ್ಲಿ ನಾನು ಯಾರು ಎಂಬುದರ ಅರಿವು ಅಂತ ಡಿಫೈನ್ ಮಾಡೋಕೆ ಟ್ರೈ ಮಾಡಿದ್ರು. ಇದು ಸಹಜವಾಗಿ ಅನ್ಸುತ್ತೆ. ಆದ್ರೆ ಆಮೇಲೆ ಒಂದು ನಿಮಿಷ, ಈ ಡೆಫಿನಿಷನಲ್ಲಿ ದೇವರಲ್ಲಿದ್ದಾನೆ, ಇದು ಮತ್ತೆ ನಾನು ಸೆಂಟರ್ಡ್ ಆಗ್ಬಿಡ್ತಲ್ಲ ಅನ್ನೋ ಪ್ರಶ್ನೆ ಬಂತಂತೆ. ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಪ್ರಶ್ನೆ ಒಂದು ಹೊಸ, ಬಹುಶಃ ಇನ್ನಷ್ಟು ಆಳವಾದ ಅರಿವಿಗೆ ದಾರಿ ಮಾಡಿಕೊಡ್ತು ಅಂತ ಕೇಳ್ತಾರೆ. ನಿಜವಾದ ಪ್ರಾರ್ಥನೆ ಅಂದ್ರೆ ಅಲ್ಟಿಮೇಟ್ಲಿ ದೇವರು ಯಾರು ಅನ್ನೋದರ ಒಂದು ಸಿಂಪಲ್, ವಿಸ್ಮಯಕಾರಿ ಮತ್ತು ಆಳವಾದ ಅರಿವಾಗಿರ್ಬೋದಾ? ನಾನ್ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸರ್ವಶಕ್ತ ಪ್ರೀತಿ ಸ್ವರೂಪಿ ದೇವರು ಯಾರು ಅನ್ನೋದರ ಮೇಲೆ ನಮ್ಮ ಫೋಕಸ್ ಚೇಂಜ್ ಆದ್ರೆ ಏನಾಗ್ಬೋದು? ವಾವ್, ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ನಮ್ಮ ಪ್ರಾರ್ಥನೆಯ ಸೆಂಟರ್ ನಾನು ಮತ್ತು ನನ್ನ ಅಗತ್ಯಗಳಿಂದ ದೇವರು ಮತ್ತು ಆತನ ಸ್ವಭಾವ, ಆತನ ಮಹಿಮೆ, ಆತನ ಕೆಲಸಗಳ ಕಡೆಗೆ ಶಿಫ್ಟ್ ಆದ್ರೆ ಅದು ನಾವು ಪ್ರಾರ್ಥನೆಯನ್ನ ಅಪ್ರೋಚ್ ಮಾಡೋ ರೀತಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ರೀತಿ ಮೇಲೆ ಯಾವ ತರಹದ ಪರಿಣಾಮ ಬೀರಬಹುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.